ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಗ್ಸಿಗೆ. ಗುರುವಾರ ಸಂಜೆ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಊರಾಗಿರಲಿಲ್ಲ, ಹಾಗಾಗಿ ಮನೆಗೆ ಬಂದಮೇಲೆ ಮನೇಲಿದ್ದವ್ರು ಕೇಳಿದ್ದು ಬಿರಿಯಾನಿ ಮಾಡು ಟೇಸ್ಟಿಯಾಗಿ ಚೆನ್ನಾಗಿ ಅಂತ ಅಂದರು. ಅದಕ್ಕೆ ಸೊಪ್ಪನ್ನೆಲ್ಲ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಮಾತ್ರ ಟೇಸ್ಟೂ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ. ನಾನು ಫಸ್ಟಿಗೆ ಸೊಪ್ಪನ್ನೆಲ್ಲ ತೊಳ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಎತ್ತಿಡ್ತಾಯಿದ್ದೀನಿ. ಹಾಗೆ ಹೆಚ್ಕೊಳಕ್ಕೂ ಒಂದು ಸ್ವಲ್ಪ ಬೇಕು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಂತ, ಅದನ್ನು ಸಪ್ರೇಟಾಗಿ ತೊಳೆದು ಎತ್ತಿಡ್ತಾಯಿದ್ದೀನಿ. ನಂತರ ನಾನು ಚಿಕನ್ನ ಇಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋಸ್ಕೊಳ್ಳಿ ಅಂತೇಳಿ ಒಂದು ಜಾಲರಿಯಲ್ಲಿ ಹಾಕಿಟ್ಟಿದ್ದೆ. ಅದು ನೀರೆಲ್ಲ ಸೋಸಿದ ನಂತರ ಅದನ್ನು ಮ್ಯಾರಿನೇಟ್ ಮಾಡೋಣ ಅಂತೇಳಿ ತೊಗೊತಾ ಇದ್ದೀನಿ. ಈಗ ಅದಕ್ಕೆ ನಾನೀಗ 2 ಚಮಚ ಗರಂ ಮಸಾಲ ಹಾಕಿದ್ದೀನಿ. ಹಾಗೆಯೇ ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆ 2 ಚಮಚ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಖಾರದ ಮೇಲೆ ಅನುಗುಣವಾಗಿ ನೀವು ಹಾಕಿ. ನಾನಿಲ್ಲಿ 2 ಚಮಚ ಹಾಕಿದ್ದೀನಿ. ಸ್ವಲ್ಪ ಖಾರ ಲೈಟಾಗೂ ಇಲ್ಲ, ಜಾಸ್ತಿನೂ ಇಲ್ಲ ಥರ ಇದೆ, ಹಾಗಾಗಿ ನಾನಿಲ್ಲಿ 2 ಚಮಚ ಹಾಕಿದ್ದೀನಿ. ಹಾಗೆಯೇ 1.5 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನಾನು 4ರಿಂದ 5 ಚಮಚ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಒಂದೇ ಥರ ಬಿರಿಯಾನಿ ಮಾಡೋದಕ್ಕಿಂತ ಒಂದೊಂದು ಥರ ಟೈಪಲ್ಲಿ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯೂ ಮಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು ನನಗೆ, ಸೊಪ್ಪನ್ನೆಲ್ಲ ಫ್ರೈ ಮಾಡಿಬಿಟ್ಟು. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಈಗ ಚಿಕನ್ನೆಲ್ಲ ಚೆನ್ನಾಗಿ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿಬಿಟ್ಟು ನಾವು 1 ಅವರು ಅರ್ಧ ಗಂಟೆ ಅಂದರೆ ನಮಗೆ ಟೈಮ್ ಇದ್ದಷ್ಟು, ಅದಕ್ಕೆ ಫಸ್ಟಿಗೆ ಇದನ್ನೇ ಮ್ಯಾರಿನೇಟ್ ಮಾಡಿಟ್ರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಆಗ ಜ್ಯೂಸಿಯಾಗಿ ಬರುತ್ತೆ ಚಿಕನ್ನು ಮೊಸರನ್ನ ಹಾಕೋದ್ರಿಂದ. ಈಗ ನಾನು ಅದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ನಾನೀಗ ಅದನ್ನು ಎತ್ತಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸೊಪ್ಪನ್ನು ಫ್ರೈ ಮಾಡೋಣ ಅಂಥೇಳಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಪೇಸ್ಟ್ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡಿ ಪೇಸ್ಟ್ ಮಾಡೋದಕ್ಕೂ ಬೇರೆಯೇ ವ್ಯತ್ಯಾಸ ಇರುತ್ತೆ. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದೇ ಟೇಸ್ಟ್ ಬೇರೆ ಬರುತ್ತೆ, ಅದ್ರದ್ದೇ ಟೇಸ್ಟ್ ಬೇರೆ ಬರುತ್ತೆ. ನಾನು ಬರೀ ಇದನ್ನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹೆಚ್ಕೊಂಡು ಹಾಕ್ತಾಯಿದ್ದೆ. ಮೆಂತ್ಯ ಸೊಪ್ಪನ್ನು ಅಷ್ಟೇ ಹೆಚ್ಕೊಂಡು ಹಾಕ್ತಾಯಿದ್ದೆ. ಫ್ರೈ ಮಾಡಿ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅಂತ ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಈಗ ನಾನು 1 ಕಟ್ಟು ಪುದೀನ ಸೊಪ್ಪು, 1 ಕಟ್ಟು ಮೆಂತ್ಯ ಸೊಪ್ಪು, 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಟಿದ ನಂತರ ನಾನು ಅದನ್ನು ಗ್ರೈಂಡ್ ಮಾಡೋದಿದೆ, ಹಾಗಾಗಿ ಫಸ್ಟನ್ನು ಕೂಲಾಗಲಿ ಇದು, ಹಂಗಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತೇಳಿ ಅಂತ ಫಸ್ಟ್ ಇದನ್ನು ಫ್ರೈ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂತೇಳಿ ಅಂತ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಈಗ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು, ಅಂದರೆ ಮತ್ತು ಇನ್ನೊಂದು ಗ್ರೈಂಡ್ ಮಾಡೋದಿದೆ, ಮೆಣಸಿನ್ಕಾಯಿ ಮತ್ತು ಶುಂಠಿ ಎಲ್ಲವ ಅದನ್ನು ಮಾಡ್ಕೊಳೋದಿದೆ ಅಂತೇಳಿ ಅಂತ ಇದನ್ನು ಫಸ್ಟ್ ಫ್ರೈ ಮಾಡಿಬಿಟ್ಟು ಈಗ ಎತ್ತಿಡ್ತಾಯಿದ್ದೀನಿ. ಈಗ ನಾನು ಎರಡನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಈ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿಂದು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳೋದಿದೆ. ಅದಕ್ಕೆ ಈಗ ನಾನು ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿನಿ. ಹಾಗೆ ಒಂದು 2 ಇಂಚಿನಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟು ಅದನ್ನು ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಸುಲ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎತ್ತಿಟ್ಟಿದ್ದೆ ಅಂತ ಹೇಳಿದ್ಮೇಲೆ ಕಟ್ ಮಾಡ್ಕೊಳಕ್ಕೋಸ್ಕರ ಅದನ್ನು ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಅವೆರಡನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಎಲ್ಲ ಹೆಚ್ಕೊಳೋದಿದೆ, ಅದನ್ನು ಹೆಚ್ಕೊಂಡು ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಎತ್ತಿಟ್ಟಿದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 8ರಿಂದ 10 ಹಸಿಮೆಣ್ಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 2 ಇಂಚು ಹಸಿ ಶುಂಠಿ ತೊಗೊಂಡು ಅವನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದು ಬೆಳ್ಳುಳ್ಳಿದು ಸಿಪ್ಪೆ ಸುಲಿದು ಈಗ ಹಸಿಮೆಣ್ಸಿನ್ಕಾಯಿನ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದು ಬೇಗ ಗ್ರೈಂಡ್ ಆಗೋಲ್ಲ ಅಂತೇಳಿ ಅಂತ ಈ ಥರ 2 ಭಾಗ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಶುಂಠಿನೂ ಹಾಕಿ ಇದನ್ನ ಈಗ ಫಸ್ಟ್ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಸೊಪ್ಪುಗಳು ತಣ್ಣಗಾಗ್ತವೆ ಫ್ರೈ ಮಾಡಿರೋದು ಅಂತೇಳಿ ಇದನ್ನು ಫಸ್ಟು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದು ಅದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಸೊಪ್ಪು ತಣ್ಣಗಾಗಿತ್ತು, ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅದನ್ನು ಇದೇ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಏನಂದರೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಡಿಮೋಟಿವ್ ಆಗೋವಂಥ ಕೆಲಸಗಳು ನಡೀತವೆ. ಅದಕ್ಕೆ ಕುಗ್ದಲೇ ನಾವು ಈ ಕೆಲಸಗಳ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು. ನನಗೂ ಅನಿಸುತ್ತೆ ವ್ಯೂಸ್ ಇಲ್ವಲ್ಲ, ಏನಕ್ಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಬೇಡ ಅಂತೇಳಿ ಅಂತ. ಆದರೆ ನಾನು ಯಾವುದೇ ಕೆಲಸ ನಾನು ನೋಡಿದ್ದೀನಲ್ಲ, ಫಸ್ಟಿಗೆ ಎಲ್ಲ ಕೆಲಸಗಳು ಇದೇ ರೀತಿ ಡಿಮೋಟಿವ್ ಆಗುವಂಥ ಕೆಲಸಗಳೇ ಆಗ್ತವೆ. ಅಂದರೆ ವ್ಯೂಸ್ ಬರೋಲ್ಲ ಅಥವಾ
ಏನಾರ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದರಿಂದ ರನ್ನಿಂಗ್ ಆಗೋಲ್ಲ, ಯಾವುದಾದ್ರೂ ಅಷ್ಟೇ ಅದೇ ಆಗುತ್ತೆ. ಆದರೆ ಮನಸ್ಸನ್ನು ಕುಗ್ಗಿಸ್ಕೊಂಡಲೇ ಯಾರು ಏನೇ ಹೇಳಿದ್ರು ನಾವು ಮುನ್ನುಗ್ತಾ ಹೋಗ್ತಾ ಇರಬೇಕು. ಆವಾಗಲೇ ನಾವು ಸಕ್ಸಸ್ ಕಾಣೋಕ್ಕಂತೂ ಖಂಡಿತವಾಗೂ ಸಾಧ್ಯವಾಗುತ್ತೆ. ಈಗ ಎಷ್ಟೇ ವ್ಯೂವ್ಸ್ ಆದರೂ ಪರವಾಗಿಲ್ಲ, ನಾನಿನ್ನೂ ಹೊಸ್ತು, ನನಗಿನ್ನೂ ಮಾತು ಬರೋದಿಲ್ಲ, ಅಂದರೆ ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕು ಅನ್ನೋದು ನನಗಿನ್ನೂ ಗೊತ್ತಾಗಲ್ಲ. ಸ್ವಲ್ಪ ನಾನು ಮಾತು ಕಡಿಮೆನೇ ಮೂಡಿ, ನಾನು ಎಷ್ಟು ಬೇಕೋ ಅಷ್ಟೇ ನಾನು ಮಾತಾಡೋದು. ಆದರೂ ಇಲ್ಲಿ ವಾಯ್ಸ್ ಓವರ್ ಕೊಡೋದ್ರಿಂದ ನಾನು ಅಂದರೆ ಏನು ತೋರಿಸ್ತಾ ಇದ್ದೀನೋ ಅಷ್ಟೇ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ಬೇರೆ ಏನು ಮಾತಾಡ್ತಾ ಇಲ್ಲ. ಇನ್ನೂ ಏನಾರ ಚೇಂಜ್ ಮಾಡ್ಕೊಳೋದಿದ್ರೆ ಚೇಂಜ್ ಮಾಡ್ಕೊಂಡು ಮುಂದುವರ್ಸೋಣ ಅಂತೇಳಿ ನಾನು ಇದನ್ನೇ ಮುಂದುವರ್ಸೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಯಾವ ಮಾತಿಗೂ ನಾನು ತಲೆ ಕೆಡಿಸ್ಕೊಂಡಲೇ ಎಷ್ಟೇ ವ್ಯೂವ್ಸ್ ಬಂದ್ರೂ ಮುಂದೊಂದು ದಿವಸ ಬರುತ್ತೆ ವ್ಯೂವ್ಸು ಅನ್ನೋ ನಂಬಿಕೆಯಿಂದಲೇ ನಾನು ಇದನ್ನು ಮಾಡ್ತಾ ಇದ್ದೀನಿ. ನಾನೀಗ ಯಾವುದೇ ಆಗಲಿ ಒಂದೇ ಸಲ ಸಕ್ಸಸ್ ಅಂತೂ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಏನೇ ಒಂದು ಕೆಲಸ ಕೈಗೂಡಿಸ್ಕೊಂಡ್ರೂ ನಾವು ಒಂದೇ ಸಲ ನಾವು ಸಕ್ಸಸ್ ಅಂತೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾನು ಕೈ ಬಿಡ್ದಲೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಇವನ್ನೆಲ್ಲ ಹೆಚ್ಕೊಂಡಿದ್ದ ನಂತರ ನಾನೀಗ ಕುಕ್ಕರ್ ಇಟ್ಟು ಅದಕ್ಕೊಂದು 200 ಗ್ರಾಮ್ನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇನ್ನೇನು ಪಲಾವ್ ಎಲೆ ಇದು ಮತ್ತು ಚಕ್ಕೆ ಲವಂಗ ಮಸಾಲೆ ಪದಾರ್ಥಗಳು ಎಲ್ಲವನ್ನೂ ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನೀಗ ಹೆಚ್ಚಿಟ್ಕೊಂಡಿದ್ನಲ್ಲ 2 ಮೀಡಿಯಮ್ ಸೈಜಿನ ಈರುಳ್ಳಿ ಅದನ್ನು ಹಾಕಿ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ. ಅದು ಫ್ರೈ ಆದ ನಂತರ ನಾನು ರುಬ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದರೆ ಏನಂದರೆ ನಾನು ಈ ಥರ ಮಾಡ್ತಿರೋದಿದೆ, ಫಸ್ಟು ಸೊಪ್ಪನ್ನೆಲ್ಲ ಫ್ರೈ ಮಾಡಿ ರುಬ್ಬಿ ಮತ್ತು ಮಾಡ್ತಿರೋದು ಬಿರಿಯಾನಿ ಇದೆ ಫಸ್ಟು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಮಾತ್ರ ಟೇಸ್ಟು. ನನ್ನ ಮಗನೂ ಸಹ ಇದನ್ನೇ ಹೇಳ್ದ, ತುಂಬ ಚೆನ್ನಾಗಿತ್ತಮ್ಮ ಬಿರಿಯಾನಿ, ನೀನು ಬೇರೆ ಎಲ್ಲ ಬಿರಿಯಾನಿ ಮಾಡೋದಕ್ಕಿಂತ ಈ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ದ. ಏಕೆಂದರೆ ಅವನಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಇಲ್ಲ ಚಿಕನ್ ಗ್ರೇವಿ ಅಥವಾ ಬಿರಿಯಾನಿ ಇವೆರಡು ಯಾವುದಾರ ಇರಬೇಕು, ಏನು ಕೇಳಿದ್ರು ಅವನು ಅದನ್ನೇ ಹೇಳೋದು. ಯಾರೇನು ಕೇಳಿದ್ರೆ ಅಂದರೆ ಏನು ಮಾಡೋದು ಅಂತ ಕೇಳಿದ್ರೆ ಚಿಕನ್ ಬಿರಿಯಾನಿ ಅಂತಲೇ ಹೇಳೋದು. ನಾನು ಇದನ್ನೆಲ್ಲೇ ಮೊದಲೇ ಒಂದು ಸಲ ಹೇಳಿದ್ದೆ. ಹಾಗಾಗಿ ಅವನಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಅಲ್ವಾ. ಅವನು ಇದೇ ಥರನೇ ಹೇಳಿದ್ದು, ಅಮ್ಮ ತುಂಬ ಚೆನ್ನಾಗಿತ್ತು ಬಿರಿಯಾನಿ, ಎಲ್ಲ ಬಿರಿಯಾನಿಗಿನ್ನವ ಅಂತಲೇ ಹೇಳಿದ್ದು. ಈಗ ನಾನು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗೇನಿಲ್ಲ, ಅದು ಎಣ್ಣೆಯಲ್ಲೇ ಫ್ರೈ ಮಾಡಿರೋದಲ್ವ, ಅದಕ್ಕೆ ಅದನ್ನು 2 ನಿಮಿಷ ಫ್ರೈ ಮಾಡಿಬಿಟ್ಟು ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ ಹಣ್ಣು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ ನಾನಿಲ್ಲಿ ಮೊಸರನ್ನ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಅಂದಮೇಲೆ ಮೊಸರು ಇದ್ದೇ ಇರುತ್ತಲ್ವ, ಈಗ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ನಾನಿಲ್ಲಿ ಒಂದು 2ರಿಂದ 3 ಚಮಚ ಹಾಕ್ತಾಯಿದ್ದೀನಿ ಅಷ್ಟೇ. ಏಕೆಂದರೆ ಆವಾಗಲೇ ಮ್ಯಾರಿನೇಟ್ ಮಾಡುವಾಗಲೂ ನಾನೀಗ ಒಂದು 4ರಿಂದ 5 ಚಮಚ ನಾನು ಮೊಸರು ಹಾಕಿದ್ದೆ. ಹಾಗಾಗಿ ಇಲ್ಲಿ 2ರಿಂದ 3 ಚಮಚ ಮೊಸರನ್ನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ತೀನಿ. ಇದನ್ನು ಫ್ರೈ ಮಾಡಿದ ನಂತರ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಚಿಕನು ಅದನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಇವೆಲ್ಲ ಹೆಚ್ಕೊಳೋದ್ರ ಪ್ರೋಸೆಸ್ ಏನಿಲ್ಲ ಅಂದರೂ ಒಂದು 45 ನಿಮಿಷ ಆಗಿರುತ್ತೆ. ಹಾಗಾಗಿ ಇವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಜ್ಯೂಸಿಯಾಗಿ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಚಿಕನು. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನೆಲ್ಲ ನೋಡಿ, ಅಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದ್ದೆ. ಆ ಟೈಮಲ್ಲಿ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ. ಸೊಪ್ಪು ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟಿತ್ತು, ಆ ಟೈಮಲ್ಲಿ ನಾನೀಗ ಚಿಕನ್ ಹಾಕಿರೋದು. ಈಗ ಚಿಕನ್ನು ಹಾಕಿ ಚೆನ್ನಾಗಿ ನಾನೀಗ ಫ್ರೈ ಮಾಡ್ತೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಲಾಸ್ಟಿಗೆ ಅಕ್ಕಿ ಹಾಕ್ತೀನಿ. ನಾನೆಲ್ಲ ಅಕ್ಕಿನೂ ಸಹ ತೊಳೆದಿಟ್ಟಿದ್ದೀನಿ, ಅಂದರೆ ಎಲ್ಲ ಹೆಚ್ಕೊಂಡಿದ್ದ ನಂತರ ಅದನ್ನು ತೊಳೆದಿಟ್ರೆ ಅದು ಸ್ವಲ್ಪ ನೆಂದಿರುತ್ತೆ. ಇದನ್ನೆಲ್ಲ ಪ್ರೋಸೆಸ್ ನಡೆಯೋತ್ತಿಗೆ ಒಂದು 20 ಮಿನಿಟ್ ಅಂತೂ ಆಗುತ್ತೆ. ಅದಕ್ಕೇ ನಾನು ಆವಾಗಲೇ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೆನೆಯಿಟ್ಟು ಎತ್ತಿಟ್ಟಿದ್ದೀನಿ. ಇವಾಗ ನಾನು ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು 6 ಚಮಚದಷ್ಟು ನಾನೀಗ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಿಕನ್ನು, ಗ್ರೇವಿನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಪುದೀನ ಸೊಪ್ಪು ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ಒಂದು ಚಪಾತಿಗಾದರೂ ತಿನ್ಬೋದು, ಆ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಚಿಕನ್ನು. ನೋಡ್ತಾ ಇರ್ಬೋದು ನೀವೇ. ಈಗ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1/4 kg ಚಿಕನ್ನಿಗೆ 1/4 kgಯಷ್ಟು ನಾನು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನನಗೆ ಅಂದರೆ ಒಂದು 3 ಲೋಟ ನಾನು ಅಕ್ಕಿ ತೊಗೊಂಡಿದ್ರೆ ಒಂದು 5 ಲೋಟ ಅಥವಾ 5 ಲೋಟ ನಾನಿಲ್ಲಿ ನೀರು ಹಾಕಿದ್ದೀನಿ. ಹಾಕಿ ನಾನೀಗ ಯಾಕೆಂದರೆ 5 ಲೋಟ ಹಾಕಿದ್ದೀನಿ ಅಂದರೆ 3 ಲೋಟ ಅಕ್ಕಿ ಹಾಕಿ 6 ಲೋಟ ನೀರು ಹಾಕಬೇಕು ಅಂದರೆ ಅಕ್ಕಿ ಸ್ವಲ್ಪ ನೆನೆಸಿರ್ತೀವಿ, ಅಂದರೆ ಬೇಗನೆ ಬೆಂದ್ಬಿಡುತ್ತೆ.
ಬಿಡುತ್ತೆ. ಆಮೇಲೆ ಮೊಸರನ್ನ ಹಾಕಿರ್ತೀವಿ, ಆಮೇಲೆ ಪೇಸ್ಟ್ ಮಾಡಿರ್ತೀವಲ್ಲ ಅವೆಲ್ಲ ಸ್ವಲ್ಪ ನೀರು ಆ್ಯಡ್ ಆಗಿರುತ್ತೆ. ಅಕ್ಕಿ ನೆನೆಸಿರೋದ್ರಿಂದನೇ ತುಂಬ ನೀರು ಹಾಕಬೇಕು ಅನ್ನೋದೇನಿಲ್ಲ, ಯಾಕಂದರೆ ಅದು ತುಂಬ ನೀರು ಹಾಕಿದ್ರೆ ಸ್ಟಿಕ್ಕಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ನಾನು 5 ಲೋಟಷ್ಟು ನೀರು ಹಾಕಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಚಮಚದ ತುಪ್ಪನ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕಿ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಅದನ್ನು ಹಿಂಡ್ತಾ ಇದ್ದೀನಿ. ಈ ನಿಂಬೆ ರಸನ ಹಾಕಿದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಾನೀಗ ಅಕ್ಕಿನ ಹಾಕ್ತಾ ಇದ್ದೀನಿ, ಯಾಕಂದರೆ ನೆನೆಸಿಟ್ಟಿದ್ವಲ್ಲ ನಾವು, ಹಾಗಾಗಿ ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ ನಾನು. ಒಂದು ಕುದಿ ಬಂದಮೇಲೆ ಹಾಕಬೇಕು, ಆವಾಗ ತಳನೂ ಒತ್ತೋದಿಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ ಬಿರಿಯಾನಿನೂ. ಸ್ಟಿಕ್ಕಿಯಾಗಿಯೂ ಸಹ ಬರೋದಿಲ್ಲ. ಈ ರೀತಿ ಕುದಿಯೋ ಅಂಥದ್ದಲ್ಲಿ ಅಕ್ಕಿನ ಹಾಕಿದ್ರೆ ತಳನೂ ಒತ್ತೋದಿಲ್ಲ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅಷ್ಟಲ್ಲಿಗೆ ಪಾತ್ರೆನೆಲ್ಲ ತೊಳೆದ್ಬಿಡೋಣ ಅಂಥೇಳಿ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ಈಗ ಪಾತ್ರೆ ಎಲ್ಲ ತೊಳೆದಿದ ನಂತರ ಬಿರಿಯಾನಿನೂ ಕೂಗ್ಬಿಟ್ಟು ಅದು ವಿಷಲ್ ತಣ್ಣಗಾದ್ಮೇಲೆ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದ್ರಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ. ಎಲ್ಲೂ ಸಹ ಅದು ಸ್ಟಿಕ್ಕಿ ಆಗಿಲ್ಲ. ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಾಮೆಂಟ್ ಮಾಡಿ. ನೀವೇ ನೋಡ್ತಿರ್ಬೋದು ಒಂದು ಸ್ವಲ್ಪ ಕಲರ್ ಗ್ರೀನ್ ಕಲರ್ ಆಗೇ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ಅಂದರೆ ಸೊಪ್ಪನ್ನೆಲ್ಲ ನಾವು ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಆಗಿ ಬಂದಿತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಮೊಸರು ರಾಯ್ತ ನೀವೇನಂತೀರೋ ಅದು, ನಾವು ಮೊಸರು ಬಜ್ಜಿ ಅಂತೀವಿ ಅದು, ಆಮೇಲೆ ಈರುಳ್ಳಿ ನಿಂಬೆಹಣ್ಣು ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.